ಅದು ಜಿಲ್ಲಾ ಕೇಂದ್ರದ ಪ್ರಮುಖ ರಸ್ತೆ. ಆ ರಸ್ತೆಯ ಎರಡೂ ಬದಿಯಲ್ಲಿ ಜಿಲ್ಲಾ ನ್ಯಾಯಾಲಯ ಇದ್ದರೆ ಮತ್ತೊಂದು ಬದಿ ತಾಲೂಕು ಶಕ್ತಿ ಕೇಂದ್ರ, ಮಿನಿ ವಿಧಾನಸೌಧ ಇದೆ. ಜೊತೆಗೆ ಅದೇ ರಸ್ತೆಗೆ ಹೊಂದಿಕೊಂಡು ಖಾಸಗಿ ಬಸ್ ನಿಲ್ದಾಣವೂ ಇದೆ. ಇಷ್ಟೆಲ್ಲ ಸರ್ಕಾರಿ ಕಚೇರಿಗಳನ್ನು ಹೊಂದಿರುವ ಈ ರಸ್ತೆ ಸುಂದರವಾಗಿ ಕಾಣಬೇಕು ಅಂತ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಹಾಕುವ ಅಲಂಕಾರಿಕ ಮಾದರಿಯ ವಿದ್ಯುತ್ ಕಂಬಗಳು ಮತ್ತು ದೀಪಗಳನ್ನು ಅಳವಡಿಸಿದ್ದು, ಇವು ಹಾಕಿದ ಒಂದೇ ವಾರದಲ್ಲಿ ಕೈಕೊಟ್ಟಿವೆ. ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಮುಂಭಾಗದ ರಸ್ತೆಯಲ್ಲಿ ಹಾಕಿರುವ ವಿದ್ಯುತ್ ಕಂಬಗಳ ಸ್ಥಿತಿ ಇದಾಗಿದ್ದು, ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಕೈಕೊಟ್ಟ ದೀಪಗಳ ಬಗ್ಗೆ ಕ್ರಮ ವಹಿಸುವವರೇ ಇಲ್ಲವಾಗಿದ್ದಾರೆ. ಇದು ಯಾವುದೋ ಸಣ್ಣಪುಟ್ಟ ಅನುದಾನದಲ್ಲಿ ಮಾಡಿರುವ ಕಾಮಗಾರಿ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು. ಯಾಕೆಂದರೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಾಡಿರುವ ಕಾಮಗಾರಿ ಇದು. ಇನ್ನು ಹೇಳಬೇಕೆಂದರೆ ಬರೋಬ್ಬರಿ 50 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಈ ವಿದ್ಯುತ್ ದೀಪಗಳ ಅಳವಡಿಕೆ ನಡೆಯುತ್ತಿದ್ದು, ಇದರಿಂದ ಗುತ್ತಿಗೆದಾರನಿಗೆ ಹೊರತುಪಡಿಸಿ ಮತ್ತೊಬ್ಬ ಮನುಷ್ಯನಿಗೆ ಅನುಕೂಲವಾಗುವ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ. ಇಲ್ಲಿ ಮಿನಿ ವಿಧಾನಸೌಧ ಇದೆ, ಕೋರ್ಟ್ ಆವರಣ ಇದೆ, ಎಲ್ಲ ಇದೆ. ಲೈಟಿಗೆ ಹಾಕಿದ್ದು ಒಂದು 2-3 ದಿನ ಬರುತ್ತಷ್ಟೇ. ಮತ್ತು ಆಮೇಲೆ ರಿಪೇರಿ ಆಗಿರೋದು ಇವಾಗ ರಿಪೇರಿ ಮಾಡಲಿಲ್ಲ. ನೈಟು ಸಾರ್ವಜನಿಕರು ಅವರು ಹೆಣ್ಮಕ್ಳು ಎಲ್ಲ ಓಡಾಡ್ತಿರ್ತಾರೆ. ಕಳ್ಳತನಗಳು ಜಾಸ್ತಿ ಆಗ್ತಾಯಿದೆ. ಲೈಟ್ ವ್ಯವಸ್ಥೆ ಇಲ್ದಿರ ಭಾರಿ ಅನಾನುಕೂಲ ಆಗಿದೆ. ಲೈಟ್ ರಿಪೇರಿ ಮಾಡಲಿಲ್ಲ. ಹಾಕಿದ್ದು ಒಂದು ವಾರ ಬರುತ್ತಷ್ಟೇ. ಆಮೇಲೆ ಇವಾಗ 2 ತಿಂಗಳು 3 ತಿಂಗಳಾಗಿದ್ದೇನೆ, ಇವಾಗ ಲೈಟ್ ಆನ್ ಆಗಲಿಲ್ಲ. ನೈಟ್ ಓಡಾಡೋರು ತೊಂದರೆ ಆಗ್ತದೆ, ದಯವಿಟ್ಟು ಲೈಟಿಗೆ ಆನ್ ಮಾಡಲಿ ಅಂತ. ಸರ್, ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲ ಸರ್ ಇದು, ಎಲ್ಲರೂ ತೊಂದರೆ ಆಗ್ತದೆ. ಲೈಟ್ ಗುರಿದ್ರೆ ಒಳ್ಳೇದಲ್ಲ. CC ಕ್ಯಾಮ್ರಾಗಿಲ್ಲ ಬಸ್ ಸ್ಟ್ಯಾಂಡಲ್ಲಿ, CC ಕ್ಯಾಮ್ರಾನು ವರ್ಕ್ ಆಗ್ತಾ ಇಲ್ಲ. ಕಳ್ಳತನಗಳು ಜಾಸ್ತಿ ಆಗ್ತದೆ. ಅವೆಲ್ಲ ಆದರೆ ಒಳ್ಳೆಯದು. ಸರ್, ಮಿನಿ ವಿಧಾನಸೌಧ, ಕೋರ್ಟು, ತಾಲೂಕು ಆಫೀಸು ಎಲ್ಲ ಇದೆ, AC ಆಫೀಸು ಎಲ್ಲ ಇದೆ, ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಹಾಕಿದ್ದು ಲೈಟಿಗೆ ಒಂದು 3 ದಿನ 4 ದಿನ ಬರುತ್ತಷ್ಟೇ. ಆಮೇಲೆ ಇವಾಗ ಲೈಟಿಗೆ ಉರಿತಾ ಇಲ್ಲ. ಲಕ್ಷಾಂತರ ರೂಪಾಯಿ ಲೈಟಿಗೆಲ್ಲ ಇನ್ವೆಸ್ಟ್ ಮಾಡಿ ಹಾಕಿ ಅದೇನು ಲೈಟಿಗೆ ಒರಿಜಿನಲ್ ಇದೆಯೋ ಡೂಪ್ಲಿಕೇಟ್ ಇದೆಯೋ ಗೊತ್ತಿಲ್ಲ, ಅದು ಉರಿತಾ ಇಲ್ಲ. 2-3 ತಿಂಗಳಿಂದ ಲೈಟ್ಗೆ ಆನ್ ಆಗ್ತಾ ಇಲ್ಲ. ಇಲ್ಲಿ ಹೆಂಗಸರು ಇವರು ಮಕ್ಕಳು ಮರಿ ಎಲ್ಲ ಓಡಾಡ್ತಿರ್ತಾರೆ. ಸಾಯಂಕಾಲ ಕತ್ಲಾದಾಗ ಲೈಟ್ ಉರಿಲಿಲ್ಲ ಅಂದರೆ ಅನುಕೂಲ ಆಗ್ತದೆ. ಇದು ಕೋರ್ಟು, ತಾಲೂಕು ಆಫೀಸ್ ಇರೋಂಥ ರಸ್ತೆಯಲ್ಲೇ ಲೈಟ್ ಉರಿಲಿಲ್ಲ ಅಂದರೆ ಇನ್ನು ಬೇರೆ ಕಡೆ ಎಷ್ಟು ಮಾತ್ರ ಅಂತ. ಲೈಟ್ ಕಾಣಿಸಲ್ಲ ಸರ್, ಡಿಮ್ ಸರ್ ಅದು ಲೈಟು. ಕತ್ಲು ಸರ್, ನೈಟ್ ಕತ್ಲು. 6 ಗಂಟೆಗೆ ಹೋದರೆ ಕತ್ಲಾಗ್ತದೆ ರೋಡ್. ಇದು ಜಾಸ್ತಿ ಜನ ಓಡಾಡೋಂಥ ರಸ್ತೆ ಇದು ಅನಾನುಕೂಲ ಆಗಿದೆ. ಇದನ್ನು ಕೂಡಲೇ ಸರಿಪಡಿಸಬೇಕು ಅಂತ ಮನವಿ ಮಾಡ್ತೀವಿ. ವಿದ್ಯುತ್ ದೀಪಕ್ಕೆ 50 ಕೋಟಿ ಅನುದಾನವಾ ಎಂದು ಹುಬ್ಬೇರಿಸಬೇಡಿ. ಈ ಕಾಮಗಾರಿ ಗುತ್ತಿಗೆ ಪಡೆದು 4 ವರ್ಷಗಳೇ ಕಳೆದಿದೆ. ಕಳೆದ 4-5 ತಿಂಗಳ ಹಿಂದೆ ತಾಲೂಕು ಕಚೇರಿ ಮುಂದಿನ ರಸ್ತೆಯಲ್ಲಿ ಹಲವು ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಅವುಗಳಿಗೆ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದ್ದು, ಇವು ಅಳವಡಿಸಿದ ಒಂದೇ ವಾರದಲ್ಲಿ ಬಂದ್ ಆಗಿವೆ. ಇದರಿಂದ ಈ ರಸ್ತೆಯಲ್ಲಿ ಮತ್ತೆ ಕತ್ತಲು ಆವರಿಸಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರವೆಂದರೆ ಈ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಕೋರ್ಟ್ ರಸ್ತೆಯಲ್ಲಿ ಮಾತ್ರ ಪೂರ್ಣಗೊಂಡಿದ್ದು, BB ರಸ್ತೆಯಲ್ಲಿ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಇವತ್ತು ತಾವು ಕೇಳಿದಂಗೆ ಏನು ಚಿಕ್ಕಬಳ್ಳಾಪುರ BB ರಸ್ತೆ ಮತ್ತು ಕೋರ್ಟ್ ರಸ್ತೆಯಲ್ಲಿ ಏನು ಹೊಸದಾಗಿ ದೀಪಾಲಂಕಾರ ನಡೀತಾ ಇದೆ, ಅದು ಕಳೆದ ಅವಧಿಯಲ್ಲಿ ಸುಮಾರು 50 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಒಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕಾಮಗಾರಿ ಇದು ಇನ್ನು ಪ್ರಗತಿಯಲ್ಲಿದೆ. ಗುತ್ತಿಗೆದಾರರು ಅದು ಸಂಪೂರ್ಣ ಕಾಮಗಾರಿ ಪೂರ್ಣಗೊಳಿಸಿ ನಗರಸಭೆಗೆ ಹಸ್ತಾಂತರ ಮಾಡಿದ್ಮೇಲೆ ನಾವು ನಗರಸಭೆ ವತಿಯಿಂದ ನಾವು ನಿರ್ವಹಣೆ ಮಾಡಲಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿರುವಾಗಲೇ ಕಾಮಗಾರಿ ಪತನವಾದ ವಿಶೇಷ ಕಾಮಗಾರಿ ಇದು ಎಂದರೆ ತಪ್ಪಾಗಲಾರದು. ಬರೋಬ್ಬರಿ 50 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಮಾಡುತ್ತಿರುವ ಕಾಮಗಾರಿ ಕನಿಷ್ಠ 1 ವರ್ಷವಾದರೂ ಕೆಲಸ ಮಾಡುವುದು ಬೇಡವೇ? ಅದೂ ಬೇಡ, 1 ತಿಂಗಳಾದರೂ ಬೆಳಕು ನೀಡುವುದಿಲ್ಲ ಎಂದರೆ ಈ ಕಾಮಗಾರಿ ಎಷ್ಟು ಗುಣಮಟ್ಟದಿಂದ ಕೂಡಿದೆ ಎಂಬುದು ಅರ್ಥವಾಗಲಿದೆ.
ಇಂತಹ ಕಳಪೆ ಕಾಮಗಾರಿಗೆ 50 ಕೋಟಿ ನೀಡಿದ ಜನರ ತೆರಿಗೆ ಹಣ ಪಾವನವಾದಂತೆ. ಇನ್ನು ಈ ಕುರಿತು ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರನ್ನು ಮಾತನಾಡಿದರೆ ಅವರು ಹೇಳಿದ್ದು ಕೇಳಿ ಬೆಚ್ಚಿ ಬೀಳುವಂತಾಯಿತು. ಇದು ಗುತ್ತಿಗೆದಾರರು ಸಂಪೂರ್ಣ ಕಾಮಗಾರಿ ಮುಕ್ತಾಯ ಮಾಡಿದ ಮೇಲೆ ಕಂಪ್ಲೀಷನ್ ಸರ್ಟಿಫಿಕೇಟ್ ತೆಗೆದುಕೊಂಡು ನಮಗೆ ಒಂದು ಹಸ್ತಾಂತರ ಮಾಡಬೇಕು. ಇನ್ನು ಕಾಮಗಾರಿ ಅದು ಅರ್ಧದಲ್ಲಿದೆ. ಕೋರ್ಟ್ ರಸ್ತೆಯಲ್ಲಿ ಪೂರ್ಣ ಆಗಿದೆ. BB ರಸ್ತೆಯಲ್ಲಿ ಪೋಲ್ಸ್ ಎಲ್ಲ ಹಾಕಿದ್ದಾರೆ, ಲೈಟಿಂಗ್ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೇನು 10 ದಿನಗಳಲ್ಲಿ ಲೈಟಿಂಗ್ ಫಿಟ್ಟಿಂಗ್ ಮಾಡಿ ನಮ್ಗೆ ಹಸ್ತಾಂತರ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ತಾನೇ ನಾನು ಗುತ್ತಿಗೆದಾರನ ಅವ್ರನ್ನ ಮಾತಾಡಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡೆ. ಇನ್ನು 10 ದಿನದಲ್ಲಿ ಸಂಪೂರ್ಣವಾಗಿ ಎಲ್ಲ ಪೋಲ್ಸ್ಗೆ ಹೊಸ ಲೈಟ್ ಅಲಂಕಾರ ಮಾಡಿಸ್ಬಿಟ್ಟು ನಮಗೆ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿದರೆ, ಇದು 4 ವರ್ಷಗಳ ಹಿಂದೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು, ಟೆಂಡರ್ ಆಗಿರ್ತಕ್ಕಂಥದ್ದು. ಇದು ಸರ್ಕಾರದಿಂದ ನಮ್ಗೆ ಅನುದಾನ ಬಿಡುಗಡೆ ಆಗಿಲ್ಲ, ಅದರಿಂದ ನಮಗೆ ಸಮಸ್ಯೆ ಆಗ್ತಾಯಿದೆ ಅಂತ ಗುತ್ತಿಗೆದಾರರು ಅವ್ರ ನೋವನ್ನು ತೋಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ, ಗುತ್ತಿಗೆದಾರರಿಗೆ ಏನು ಕಾಮಗಾರಿ ಮುಗಿಸಿರ್ತಾರೋ ಅಂಥವ್ರಿಗೆ ಪರಿಶೀಲನೆ ಮಾಡಿ ಅವ್ರಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ತೀನಿ. ಇದು ಟೆಂಡರ್ ಅವಧಿ ಮುಕ್ತಾಯ ಆದ ನಂತರ ಗುತ್ತಿಗೆದಾರರು ಏನು ವಿಳಂಬ ಮಾಡಿರ್ತಾರೋ ಅವ್ರಿಗೆ ಒಂದು ಪೆನಲ್ಟಿ ಅನ್ನೋದು ಇರ್ತೈತೆ. ಅವರು ಯಾರಾದರೂ ವಿಳಂಬ ಮಾಡಿದ್ರೆ ಅವ್ರಿಗೆ ಪೆನಲ್ಟಿ ಕಟ್ಟಲೇಬೇಕಾಗ್ತೈತೆ. ಕಳೆದ 4 ವರ್ಷಗಳ ಹಿಂದೆಯೇ ಕಾಮಗಾರಿ ಗುತ್ತಿಗೆ ನೀಡಲಾಗಿದೆ. ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಎಂಬ ಕಾರಣಕ್ಕೆ ಕಾಮಗಾರಿ ತಡವಾಗಿದೆ. 50 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಈ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿ ಮುಂದಿನ 10 ದಿನಗಳಲ್ಲಿ ಪೂರ್ಣಗೊಳ್ಳಲಿದ್ದು ನಂತರ ನಗರಸಭೆಗೆ ಹಸ್ತಾಂತರಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಅಂದರೆ ಇನ್ನು 10 ದಿನಗಳ ಕಾಮಗಾರಿ ಬಾಕಿ ಇದೆ. ಅಷ್ಟರಲ್ಲೇ ವಿದ್ಯುತ್ ದೀಪಗಳು ಬಂದಾಗಿವೆ. ಅದು ಹಾಕಿದ ವಾರದಲ್ಲೇ ಅವು ಕೈಕೊಟ್ಟಿವೆ ಎಂಬ ಯಾವುದೇ ಯೋಚನೆ ಈ ನಗರಸಭೆ ಅಧ್ಯಕ್ಷರಿಗೆ ಇದ್ದಂತಿಲ್ಲ. ಇನ್ನು 50 ಕೋಟಿ ಅನುದಾನ ಇಲ್ಲಿ ಯಾವ ರೀತಿ ಬಳಕೆಯಾಗಿದೆ, ಕಾಮಗಾರಿಯ ಗುಣಮಟ್ಟ ಹೇಗಿದೆ ಎಂಬ ಆಲೋಚನೆ ಇಡೀ ವ್ಯವಸ್ಥೆಗೆ ಇದ್ದಂತಿಲ್ಲ. 50 ಕೋಟಿ ಅನುದಾನ ಬಳಸಿ ಎಂತಹ ವಿದ್ಯುತ್ ದೀಪಗಳನ್ನು ಹಾಕಬಹುದಿತ್ತು? ಈಗ ಹಾಕಿರುವ ದೀಪಗಳ ಮೌಲ್ಯ ಎಷ್ಟು? 4 ವರ್ಷಗಳಿಂದ ಯಾಕೆ ಕಾಮಗಾರಿ ನಡೆಸಿಲ್ಲ? ಇಷ್ಟು ದಿನಗಳ ತಡ ಮಾಡಿದ ಕಾರಣಕ್ಕೆ ಗುತ್ತಿಗೆದಾರನ ನಿರ್ಲಕ್ಷ್ಯದ ಬಗ್ಗೆ ಯಾವುದೇ ಕ್ರಮ ಇಲ್ಲವೇ ಎಂಬ ಪ್ರಶ್ನೆಗೆ ತಡ ಮಾಡಿದ ಕಾರಣಕ್ಕೆ ಗುತ್ತಿಗೆದಾರನಿಗೆ ದಂಡ ಹಾಕುವುದಕ್ಕೆ ನಗರಸಭೆ ಅಧ್ಯಕ್ಷರು ಹೇಳಿದ್ದಾರೆ. ಆದರೆ ಕಾಮಗಾರಿ ಗುಣಮಟ್ಟದ ಬಗ್ಗೆ ಮಾತ್ರ ಚಕಾರವೆತ್ತಿಲ್ಲ. ಅದೇನೇ ಇರಲಿ, ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಕಾಮಗಾರಿಯೊಂದು 50 ಕೋಟಿಗೂ ಹೆಚ್ಚು ಅನುದಾನ, ನಾಗರಿಕರ ತೆರಿಗೆ ಹಣ ಬಳಕೆಯಾಗಿ ಅದು 50 ದಿನವಾದರೂ ಕಾರ್ಯನಿರ್ವಹಿಸಲಿ ಎಂದು ಹಾರೈಸೋಣ. ಯಾಕೆಂದರೆ ಈಗಾಗಲೇ ಕೋರ್ಟ್ ರಸ್ತೆಯಲ್ಲಿ ಹಾಕಿರುವ ಬೀದಿ ದೀಪಗಳು ಒಂದೇ ವಾರದಲ್ಲಿ ಸ್ಥಗಿತವಾಗಿವೆ. ಅವುಗಳ ದುರಸ್ತಿ ಮಾಡಿ ನಗರಸಭೆಗೆ ಹಸ್ತಾಂತರ ಮಾಡಲಿದ್ದಾರೋ ಇಲ್ಲವೇ ಅದನ್ನು ಹಾಗೆಯೇ ಹಸ್ತಾಂತರ ಮಾಡಲಿದ್ದಾರೋ ಎಂಬುದು ಇನ್ನೂ ನಿಗೂಢವಾಗಿಯೇ ಇದೆ. ರಮೇಶ್ TM, CTV ನ್ಯೂಸ್, ಚಿಕ್ಕಬಳ್ಳಾಪುರ.